ನಿನ್ನೆ ದಿವಸ ಒಂದು ಪ್ರೆಸ್ ಮೀಟನ್ನು ಗಮನಿಸಿದೆ ನಾವು. ನಮ್ಮ ಕೆಲವು ತಾಲೂಕಿನ ಕೆಲವು ನಾಯಕರು ಪ್ರೆಸ್ ಮೀಟಿಗಿದ್ದು ನಾನು ಗಮನಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ನಮ್ಮ ಹರೀಶ್ ರೆಡ್ಡಿ ಅವರ ಬಗ್ಗೆ ಏನೋ ಮಾತಾಡಿದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೋ ರಕ್ಷಿತ್ ರೆಡ್ಡಿ ಮತ್ತು ಯಾರೋ ಆದಿನಾರಾಯಣ ಅಂತೇಳಿಬಿಟ್ಟು ಏನೋ ಮಾತಾಡಿ ಒಂದು ಪ್ರೆಸ್ ಮೀಟ್ ಇಕ್ಕಿದ್ದಾರೆ. ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಕ್ಕೆ ಬಯಸುತ್ತೀನಿ, ನೀವು ರಾಜಕೀಯಕ್ಕೆ ಗಂಧನೇ ಗೊತ್ತಿಲ್ಲದಕ್ಕಿಂತ ಮುಂಚೆನೇ ಹರೀಶ್ ರೆಡ್ಡಿ ಅವರು ಸುಮಾರು 10-15 ವರ್ಷದಿಂದ ಇಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಅಳಿಲೆ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ದಯವಿಟ್ಟು ಆದಿನಾರಾಯಣ ಅವರೇ ಮತ್ತು ರಕ್ಷಿತ್ ರೆಡ್ಡಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀವಿ. ಅಲ್ಲ ರೀ, ಕಾಂಗ್ರೆಸ್ ಪಕ್ಷ ಅಂತೀರಲ್ಲ ರೀ, ಕಾಂಗ್ರೆಸ್ ಪಕ್ಷ ಯಾರಿಗೆ ಕಟ್ಟಿದ್ದು? ನಾವೇನು ಕಾಂಗ್ರೆಸ್ ಪಕ್ಷ ಕಟ್ಟಿಲ್ಲೇನ್ರಿ? ಕಾಂಗ್ರೆಸ್ಸಲ್ಲಿ ನಾವು ದುಡ್ದಿಲ್ಲೇನ್ರಿ? ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರಿದ್ದಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮದೇ ಆದಂಥ ಕೊಡುಗೆ ಎಷ್ಟು ಕೊಟ್ಟಿದ್ದೀವಿ? ಫಸ್ಟ್ ಆಫ್ ಆಲ್ ನೀವು ಯಾರೋ ಆದಿನಾರಾಯಣ ಅಂತೀರಲ್ರಿ, ನೀವು ಆದಿನಾರಾಯಣ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರದೀಪ್ ಈಶ್ವರ್ ಅವ್ರು ನೀವು ಓಟ್ ಹಾಕಿದ್ದೀರೇನ್ರಿ? ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಎಲ್ಲಿದ್ದೀರಿ? ಆಧಾರ್ ಕಾರ್ಡ್ ಯಾವಾಗ ರೀ ಮಾಡಿಸ್ಕೊಂಡ್ರಿ ನೀವು? ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ, ಇದನ್ನು ಮುಂದುವರ್ಸೋಕೆ ಹೋಗ್ಬೇಡ್ರಿ. ನಮ್ಮದೇ ಆದಂಥ ಟೀಮ್ ಇದೆ, ನಾವನ್ನು ಎತ್ಕೊಂಡ್ರೆ 24 ಗಂಟೆನೂ ಪ್ರೆಸ್ ಮೀಟ್ ಇಡಬೇಕಾಗ್ತದೆ. ದಯವಿಟ್ಟು ರಕ್ಷಿತ್ ರೆಡ್ಡಿ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ತಾತನವರು ಮತ್ತು ನಿಮ್ಮ ಅಪ್ಪನವರು ಒಳ್ಳೆ ಇದು ಅಂತ ನಮಗೆ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನೀವು ಅಷ್ಟೇ ಯಾರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಬೇಕು ಅಷ್ಟು ಹಗುರವಾಗಿ ಮಾತಾಡೋಕ್ಕೆ ಇಳಿಬೇಡ್ರಿ. ಇನ್ನು ಕೆಳಗಡೆ ಇಳಿದ್ರೆ ನಾವು ಇನ್ನು ಅದಕ್ಕಿಂತ ನೀಚಿಗೆ ಮಾತಾಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ರಿ. ಯಾರ್ರೀ ಕಾಂಗ್ರೆಸ್ ಪಕ್ಷ ಅಂತೀರಿ? ಅದನ್ನು ಬದಿಗಿಟ್ಟು ಬರ್ರಿ, ಸಮಾಜ ಸೇವೆ ಮಾಡಿರಿ. ನೀವು ಮಾತಾಡಿದ್ರೆ ಸಂದೀಪ್ ಅಣ್ಣ ಬಗ್ಗೆ ಮಾತಾಡ್ತೀರಿ, ಹರೀಶ್ ರೆಡ್ಡಿ ಬಗ್ಗೆ ಮಾತಾಡ್ತೀರಿ, ಮತ್ತು ನಮ್ಮ MP ಸುಧಾಕರ್ ಬಗ್ಗೆ ಮಾತಾಡ್ತೀರಿ. ನಿಮಗೇನು ಸ್ವಲ್ಪನಾದರೂ ಇದಕ್ಕೆ ಜವಾಬ್ದಾರಿ ಅನ್ನೋದು ಬೇಡವಾ? ಪಕ್ಷ ಯಾವುದೋ ಒಂದು ನಿಮಗೆ ಹುದ್ದೆ ಕೊಟ್ಟಿದೆ, ಆ ಹುದ್ದೆನ ಕರೆಕ್ಟಾಗಿ ನಿಭಾಯಿಸ್ಕೊಳ್ಳೋದ್ರ ಮೂಲಕ ನೀವು ಸಮಾಜಕ್ಕೆ ಸೇವೆ ಮಾಡಬೇಕು ಹೊರತು ನೀವು ಚಾಲೆಂಜ್ ಹಾಕ್ಕೊಂಡು ಈ ಥರ ಮಾಡಿದ್ರೆ ಇದು ಶೋಭೆ ತರೋದಂತಲ್ಲ. ಯಾರ್ರೀ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದು? ಚಿಕ್ಕಬಳ್ಳಾಪುರದಲ್ಲಿ SM ಮುನಿಯಪ್ಪಣ್ಣ, ಅನಸೂಯಮ್ಮ, ರಾಜದರ್ಶಿ ಪ್ರಕಾಶ್ ಅಣ್ಣ, ಆಮೇಲೆ ಪಿಡಿಚಲಹಳ್ಳಿ ಪ್ರಕಾಶ್ ಅಣ್ಣ, ಭರಣಿ ವೆಂಕಟೇಶ್ ಅಣ್ಣ, ಎಷ್ಟು ಜನ ಹೇಳಿದ್ರೆ, ನವೀನ್ ಕಿರಣ್ ಅವರು ಎಷ್ಟು ಜನ ಇದ್ದಾರೆ, ನಮ್ಮದು ಡಾಕ್ಟರ್ ಸುಧಾಕರ್ ಅಣ್ಣವರು ಎಷ್ಟು ಜನ ಇದ್ದಾರೆ ಹೇಳಕ್ಕೆ. ಇಂಥವರೆಲ್ಲ ಪಕ್ಷನ ಕಟ್ಟಿ ಬೆಳೆಸಿರ್ತಾರೆ. ಅದನ್ನು ನೀವು ಇವತ್ತು ಹಣ್ಣನ್ನು ತಿಂತಾಯಿದ್ದೀರಿ ಅಷ್ಟೇ. ನೀವೇನು ಪಕ್ಷ ಕಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಈ ಪ್ರೆಸ್ ಮೀಟನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ದಯವಿಟ್ಟು ಸಾಮಾನ್ಯ ಜನ ಕಾರ್ಯಗಳಿಗೆ, ಸಾಮಾನ್ಯ ಜನ ಕೆಲಸಗಳು ಮಾಡೋಕ್ಕೆ ನಿಮ್ಮ ಒಂದು ನಿಮ್ಮ ಹುದ್ದೆಯನ್ನು ಬಳಸ್ಕೊಳ್ರಿ ಅಂತ ಹೇಳಿಬಿಟ್ಟು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಹರೀಶ್ ರೆಡ್ಡಿ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ರೀ, ಇವತ್ತು ಎಷ್ಟು ಬಡ ಕುಟುಂಬಗಳಿಗೆ ಇವತ್ತು ಅವರು ಸಹಾಯ ಆಗಿದ್ದಾರೆ ರೀ. ಎಷ್ಟು ಇವಾಗ ಅಂಗವಿಕಲರಿಗೆ ಸಹಾಯ ಮಾಡಿದ್ದಾರೆ. ಆಂಬುಲೆನ್ಸ್ ಬಿಟ್ಟಿದ್ದೀರಿ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆಂಬುಲೆನ್ಸ್ ಬಿಟ್ಟಿದ್ದೀರಿ, ಏನು ಆಧಾರ್ ಕಾರ್ಡ್ ನೋಡಿಬಿಟ್ಟು ಯಾವ ತಾಲೂಕನ್ನು ಅಂತ ನೋಡಿಬಿಟ್ಟು ಹಚ್ಕೊಳೋದ ಆಂಬುಲೆನ್ಸ್ ಬಿಟ್ಟಾಗ ನಾವು ಯಾವುದೇ ಒಂದು ಜಾತಿ, ಧರ್ಮ, ಭೇದ, ವರ್ಣ ಏನು ನೋಡಬಾರ್ದ್ರಿ. ಅಲ್ಲಿ ಇದೆಯಾ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕು, ನಮ್ಮ ಕೈಲಾದ ಸೇವೆ ನಾವು ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲನೂ ಕೆಳಮಟ್ಟದ ರಾಜಕಾರಣ ಮಾಡಿಬಿಟ್ಟು ನಮ್ಮ ಹರೀಶ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಮುಂದಿನ ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ತಿಳ್ಕೊಳ್ಳಿ. ನಮಸ್ಕಾರ.